ನೋಡೋಕೆ ಚೆನ್ನಾಗಿದ್ದೀನಿ ಅಂತ ಹೇಳಿ ಕಣ್ಣಿಗೆ ಬಿದ್ದವರಿಗೆಲ್ಲ ಯಾಮಾರಿಸಿದ್ದಾಳೆ ಈ ಚಲುವೆ. ಒಬ್ಬರನ್ನ ಅಲ್ಲ ಇಬ್ಬರಲ್ಲ ಬರೋಬ್ಬರಿ 3 ಗಂಡಂದಿರಿಗೆ ಚಳ್ಳೆಯನ್ನು ತಿನ್ನಿಸಿದ್ದಾಳಂತೆ ಈ ಕಿಲಾಡಿ ಲೇಡಿ. ಮದುವೆಯಾಗಿ ತನ್ನ ಗಂಡಂದಿರ ಬಳಿ ಇರುವ ಎಲ್ಲ ಹಣವನ್ನು ದೋಚಿ ಬೇರೊಬ್ಬರಿಗೆ ಬಲೆ ಬೀಸುವ ಈ ಖತರ್ನಾಕ್ ಲೇಡಿ ಕತೆ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಹಾಗಿದ್ರೆ ಯಾರಿವಳು ಈ ಖತರ್ನಾಕ್ ಲೇಡಿ? ನೀವೇ ನೋಡಿ. ಬಟ್ಟೆ ಬದಲಿಸಿದಂತೆ ಗಂಡಂದಿರನ್ನ ಬದಲಿಸುವ ಕಿಲಾಡಿ ಲೇಡಿ. ಗಂಡನ ಬಳಿಯ ಹಣ ಮುಗಿದ ಕೂಡಲೇ ಮತ್ತೊಬ್ಬನಿಗೆ ಗಾಳ. ನಮಗೆ ಅನ್ಯಾಯ ಮಾಡಿದ್ದಾಳೆ, ನನ್ನ ಬಳಿ ಇದ್ದ ಹಣವನ್ನೆಲ್ಲ ನುಂಗಿ ನೀರು ಕುಡಿದಿದ್ದಾಳೆ, ನನಗೆ ಮತ್ತು ಮಕ್ಕಳಿಗೆ ಮೋಸ ಮಾಡಿ ಅನ್ಯಾಯ ಮಾಡಿದ್ದಾಳೆ ಎಂದು ಈ ಫೋಟೋ ತೋರಿಸುತ್ತಿರುವ ವ್ಯಕ್ತಿ ಬೇರಾರೂ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಅಣಬೆ ಗ್ರಾಮಕ್ಕೆ ಸೇರಿರುವ ಈ ಸ್ಟೋರಿಯ ಖತರ್ನಾಕ್ ಮಹಿಳೆಯಾಗಿರುವ ಸುಧಾರಾಣಿಯ ಮೊದಲನೇ ಗಂಡ. ಕಳೆದ ಕೆಲ ವರ್ಷಗಳ ಹಿಂದೆ ಹಿರೇಗೌಡ ಮತ್ತು ಸುಧಾರಾಣಿ ಮನೆಯವರ ಬಳಿ ಪ್ರೀತಿಸಿರುವ ವಿಷಯವನ್ನ ಪ್ರಸ್ತಾಪ ಮಾಡಿ ಮದುವೆಯಾಗಿದ್ರು. ಇಬ್ಬರು ಮಕ್ಕಳು ಕೂಡ ಇದ್ರು. ಮದುವೆಯಾದ 3-4 ವರ್ಷಗಳ ನಂತರ ಇಬ್ಬರ ನಡುವೆ ಸಂಬಂಧ ಬಿರುಕು ಬಿಟ್ಟಿದೆ. ಅಷ್ಟೊತ್ತಿಗಾಗಲೇ ಮೊದಲನೇ ಗಂಡನ ಬಳಿ ಇದ್ದ ಹಣವನ್ನೆಲ್ಲ ತಿಂದು ನೀರು ಕುಡಿದಿದ್ದಾಳೆ. ನಿನಗೆ ಬುಲೆಟ್ ಮತ್ತು ಕಾರು ಓಡಿಸೋಕೆ ಬರಲ್ಲ ಅಂತೇಳಿ ಜಗಳ ಮಾಡಿದ್ದಾಳೆ. ಇದಕ್ಕೆ ರೋಸಿ ಹೋದ ಗಂಡ ನಿನ್ನ ಪಾಡು ನಿನ್ನದು ಅಂತೇಳಿ ಮಕ್ಕಳನ್ನ ತನ್ನ ಬಳಿಯೇ ಇರಿಸಿಕೊಂಡು ಸುಧಾರಾಣಿಗೆ ಗೇಟ್ ಪಾಸ್ ಕೊಟ್ಟಿದ್ದಾನೆ. ಇದಾದ ಕೆಲ ವರ್ಷಗಳ ನಂತರ ಸುಧಾರಾಣಿ 2 ಮದುವೆಯಾಗಿರುವುದು ನೋಡಿ ಹಿರೇಗೌಡನಿಗೆ ಶಾಕ್ ಆಗಿದೆ. ಸರ್ ನನ್ನ ಕರ್ಕೊಂಬಂದ್ಬಿಟ್ಟು ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು ನೀನೇ ಗಂಡ ಅಂತ ಹೇಳ್ಬಿಟ್ಟು ಗಂಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು. ಅಲ್ಲಿಂದ ಊರಿನಿಂದ ನಮ್ಮೂರಿನಿಂದ ನೀನೇ ಅಳಿನೋ ನೀನೇ ನನ್ನ ಮಗನ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ ಮೋಸ ಮಾಡ್ಬಿಟ್ರು. ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ಮನೆ ಕಟ್ಟಿದೆ, ಎಲ್ಲ ಕಟ್ಟಿದೆ, ಏನ್ ಬೇಕೋ ಮಾಡ್ಕೊಂಬಂದೆ. ತಿರ್ಗಾ ಆಯ್ತು ಅಂತ ಹೇಳ್ಬಿಟ್ಟು ಇವಳು 8 ವರ್ಷದಿಂದ ಸೋಲೂರು ಚೇತನ್ ಅಂತ ಹೇಳಿ ಡೆಲಿವರಿ ಬಾಯ್ಗೆ ಗಾಳ. ಯುವಕನಿಗೆ 20 ಲಕ್ಷ ಭಂಗನಾಮ. ಮೊದಲನೇ ಗಂಡ ಹಿರೇಗೌಡನ ಬಳಿ ಜಗಳ ಮಾಡಿಕೊಂಡು ಆಚೆ ಬಂದಿದ್ದ ಸುಧಾರಾಣಿ ಬೇರೊಂದು ಮನೆ ಮಾಡಿಕೊಂಡು ಅವಶ್ಯ ವಸ್ತುಗಳನ್ನ ಆನ್ಲೈನ್ನಲ್ಲಿ ಬುಕ್ ಮಾಡ್ತಿದ್ಲಂತೆ. ವಸ್ತುಗಳನ್ನ ಡೆಲಿವರಿ ಮಾಡಲು ಬರುತ್ತಿದ್ದ ಅನಂತಮೂರ್ತಿ ಎಂಬ ವ್ಯಕ್ತಿಯೊಂದಿಗೆ ಸಂಬಂಧವನ್ನ ಬೆಳೆಸಿಕೊಂಡಿದ್ದಾಳೆ. ಮೊದಲ ಆರ್ಡರ್ ಕೇವಲ 300 ರೂಪಾಯಿನಿಂದ ಬೆಳೆದ ಸಂಬಂಧ ಈಗ ಬರೋಬ್ಬರಿ 20 ಲಕ್ಷದವರೆಗೆ ಹಣ ಕೊಟ್ಟು ಎರಡನೇ ಗಂಡ ಅನಂತಮೂರ್ತಿ ಮೋಸ ಹೋಗಿದ್ದಾನೆ. ನನಗೆ ಯಾರೂ ಇಲ್ಲ, ನನ್ನ ಗಂಡ ತೀರಿ ಹೋಗಿದ್ದಾನೆ ಅಂತ ಕತೆ ಕಟ್ಟಿ ಡೆಲಿವರಿ ಬಾಯ್ ಅನಂತಮೂರ್ತಿಯನ್ನ ಬಲೆಗೆ ಬೀಳಿಸಿಕೊಂಡಿದ್ದಾಳೆ. ಮದುವೆಯಾಗಿ 1 ವರ್ಷ ಒಟ್ಟಿಗೆ ಜೀವನ ನಡೆಸಿದ್ದಾರೆ. ನಂತರ ಹಣ ಪೀಕಲು ಪ್ಲಾನ್ ಮಾಡಿದ ಸುಧಾರಾಣಿ ನನಗೆ ಯಾಕೋ ಆರೋಗ್ಯ ಸರಿಯಿಲ್ಲ, ನಮ್ಮ ಸಂಬಂಧಿಕರಲ್ಲಿ ಒಬ್ಬರಿಗೆ ಸಮಸ್ಯೆಯಾಗಿದೆ, ಎಮರ್ಜೆನ್ಸಿಯಾಗಿ ಹಣ ಬೇಕು ಅಂತ ಹೇಳಿ ಆತನನ್ನ ಪುಸಲಾಯಿಸಿ ನನ್ನ ಬಳಿ ಹಂತ ಹಂತವಾಗಿ 15ರಿಂದ 20 ಲಕ್ಷ ಹಣ ಪೀಕಿದ್ದಾಳೆ ಅಂತೇಳಿ ಎರಡನೇ ಗಂಡ ಅನಂತಮೂರ್ತಿ ಆರೋಪಿಸಿದ್ದಾರೆ. ಈಗ ಕನಕಪುರದಲ್ಲಿ ಹಣಕಾಸಿನಲ್ಲಿ ಚೆನ್ನಾಗಿರುವ ಮತ್ತೊಬ್ಬ ಯುವಕನೊಂದಿಗೆ ಮದುವೆಯಾಗಿದ್ದಾಳೆ. ನಮಗೆ ನ್ಯಾಯ ಬೇಕು, ನನ್ನ ಮಕ್ಕಳು ನನಗೆ ಬೇಕು ಎಂದು ಮೊದಲನೇ ಗಂಡ ಹಿರೇಗೌಡ ದೂರು ನೀಡಿದ್ರೆ, ಎರಡನೇ ಗಂಡ ನನ್ನ ಹಣ ನನಗೆ ವಾಪಸ್ ಕೊಡಿಸಿಬಿಡಿ ಅಂತ ಅನಂತಮೂರ್ತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸರ್, ನಾನು ಡೆಲಿವರಿ ಬಾಯ್, ನಾನು ಈ ತರ ಪರಿಚಯ ಆಗಿದ್ರು ನನಗೆ. ಅವಾಗ ಮೊದಲು ಅಮೌಂಟ್ ಕೊಟ್ಟು ಮಗುಗೆ ಬರ್ತ್ಡೇ ಮಾಡ್ಬೇಕಂತ ಅಮೌಂಟ್ ಕೇಳಿದ್ರು, ಕೊಟ್ಟು 20,000 ನಾನು ಕೊಟ್ಟಿದ್ದೆ. ನಂತರ ಈ ತರ ಕೊಡ್ತೀನಿ ವಾಪಸ್ ಅಂತ ಹೇಳಿದ್ರು. ಸರಿ ಮೇಡಮ್ ಆಯ್ತು ಅಂತ ಸುಮ್ಮನೆ ಅದೇ. ಈ ತರ ಅವರೇ ಈ ತರ ಇಷ್ಟಪಟ್ಟಿದ್ರು, ಮದ್ವೆ ಆಗೋಣ ಅಂದ್ರು, ನನ್ನ ಗಂಡ ತಿರೋಗಿದ್ದಾನೆ ಅಂತ ಹೇಳಿದ್ರು. ಸರಿ ಮೇಡಮ್, ಸರಿ ನಮ್ಮ ಆಯ್ತು ಅಂತ ಒಂದು ವಿಧವಾಗಿ ಬಾಳೆ ಕೊಡೋಣ ಅಂತ ನಾನು ಮನ್ಸು ಮಾಡಿದೆ. ಆಮೇಲೆ ಈ ತರ ನಂಗೆ ಮಾವಂಗ ಆಪರೇಷನ್ಗೆ ದುಡ್ಡು ಬೇಕು, ಅದಕ್ ಬೇಕು ಇದಕ್ ಬೇಕು ಅಂತ ನಾನು ಹತ್ರ ಏನಿಲ್ಲ ಅಂದ್ರೂ ಒಂದು 24 ಲಕ್ಷದವರೆಗೂ ದುಡ್ಡು ಇಸ್ಕೊಂಡಿದ್ದಾರೆ. ಒಟ್ಟಾರೆ ಮೀನಿನ ಹೆಜ್ಜೆ ಕಂಡು ಹಿಡಿಯಬಹುದು, ಆದ್ರೆ ಹೆಣ್ಣಿನ ಹೆಜ್ಜೆಯನ್ನ ಕಂಡು ಹಿಡಿಯಲು ಆಗೋದಿಲ್ಲ ಅಂತಾರೆ. ಈ ಮಾತು ಈ ಸ್ಟೋರಿಯಲ್ಲಿ ಅಕ್ಷರಶಃ ನಿಜವಾಗಿದೆ. ಆರೋಪಿ ಸ್ಥಾನದಲ್ಲಿರುವ ಸುಧಾರಾಣಿ 3ನೇ ಗಂಡನ ಬಳಿ ಇರ್ತಾಳಾ ಇಲ್ಲ ಬೇರೊಬ್ಬರಿಗೆ ಗಾಳ ಹಾಕ್ತಾಳಾ ಅಂತ ಕಾದು ನೋಡಬೇಕಾಗಿದೆ. ಮಹೇಶ್ BM ಬೆಟ್ಟನಹಳ್ಳಿ, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.